ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಅಪ್ಪ ಅಮ್ಮಂದಿರು ಮಾಡಿದ ಪಾಪ ಪುಣ್ಯಗಳು ಮಕ್ಕಳಿಗೆ ಬರುತ್ತವೆಯಂತೆ, ಹೌದಾ? ನೀನು ಮಾಡಿದ ಎಲ್ಲ ಅನ್ಯಾಯಗಳು ನಿನ್ನ ಮಕ್ಕಳನ್ನು ಕಾಡುತ್ತವೆ ಅಂತ ಹೇಳ್ತಾರೆ ಕೆಲವರು. ಎಲ್ಲವೂ ಪೂರ್ವಜನ್ಮದ ಕರ್ಮ ಅಂತ ವಾದಿಸೋರು ಉಂಟು. ಆದರೆ ಈ ಮೂರೂ ವಿಚಾರ ಅಧ್ಯಾತ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟದ್ದು. ವಿಜ್ಞಾನದ ಮೂಲಕ ಇದನ್ನು ವಿಶ್ಲೇಷಣೆ ಮಾಡೋದು ಬಹಳ ಕಷ್ಟ. ಆದರೆ ಈ ಮಾತು ನಿಜ ಅಂತ ಹೇಳುತ್ತೆ ಚಾಂದೋಗ್ಯ ಉಪನಿಷತ್ತು, ಭಗವದ್ಗೀತೆ ಹಾಗೂ ಮಹಾಭಾರತದ ಅನುಶಾಸನ ಪರ್ವ. ವೈಜ್ಞಾನಿಕವಾಗಿ ಸ್ವಲ್ಪ ನೋಡೋಣ. ನಮ್ಮ ದೇಹ ಕ್ರೋಮೋಸೋಮುಗಳು ಜೀನ್ಸ್ ಅಥವಾ ವಂಶವಾಹಿಗಳಿಂದ ಆಗಿದೆ. ಉತ್ಪರಿವರ್ತನೆ ಅಂತಕ್ಕಂಥ ಒಂದು ಬದಲಾವಣೆ ಆಗುತ್ತೆ ನಮ್ಮ ಜೀನ್ಸ್ಗಳಲ್ಲಿ. ಇದನ್ನು ಮ್ಯೂಟೇಷನ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ, ಹಠಾತ್ ಪರಿವರ್ತನೆ ಅಂತ ಕನ್ನಡದಲ್ಲಿ ಹೇಳಬಹುದು. ಈ ಹಠಾತ್ ಪರಿವರ್ತನೆಗಳು ಆದಾಗ ಅದು ಇತ್ಯಾತ್ಮಕ ಲಕ್ಷಣಗಳನ್ನು ಬೀರಬಹುದು ಅಥವಾ ನೇತ್ಯಾತ್ಮಕವಾಗಬಹುದು. ಅದು ಗೊತ್ತಿಲ್ಲ. ಅದರ ನಿರ್ಣಯ ಹೇಗೆ ನಡೆಯುತ್ತೆ ಅದು ಸದ್ಯಕ್ಕೆ ಒಂದು ಗೂಢವಾಗಿಯೇ ಇರುವಂಥ ಒಂದು ವಿಚಾರ. ಚಿಂಪ್ಯಾನ್ಸಿಗೂ ಮನುಷ್ಯನಿಗೂ ಏನು ವ್ಯತ್ಯಾಸ ಅಂತ ಕೇಳಿದ್ರೆ ಕೇವಲ 1.8% ವ್ಯತ್ಯಾಸ ಅಷ್ಟೇ ಜೀನ್ಸ್ಗಳಲ್ಲಿ. 1.8 ಪ್ರತಿಶತ ಜೀನ್ಗಳು ಮನುಷ್ಯನನ್ನು ಚಂದ್ರನತ್ರ ಕಳಿಸಿ ಅವನನ್ನು ಚಂದ್ರನ ಅಂಗಳವನ್ನು ಮೆಟ್ಟಿ ಮಂಗಳಕ್ಕೆ ಜಿಗಿಯುವ ಹಾಗೆ ಬುದ್ಧಿವಂತಿಕೆಯನ್ನು ಕೊಟ್ಟ ಚಿಂಪ್ಯಾನ್ಸಿಗಳಿನ್ನೂ ಕಾಡಲ್ಲೇ ಇವೆ. ಕಾರಣ ಏನು ಅಂತ ಕೇಳಿದ್ರೆ ವಿಜ್ಞಾನಿಗಳು ಹೇಳ್ತಾರೆ, ARHGAP11B ಅನ್ನೋ ಜೀನ್ ವಂಶವಾಹಿಯಲ್ಲಿ ನಡೆದಂಥ ಹಠಾತ್ ಪರಿವರ್ತನೆ, ಉತ್ಪರಿವರ್ತನೆ ಇದು ಮನುಷ್ಯನ ಮಿದುಳಿನ ಗಾತ್ರವನ್ನು ಹೆಚ್ಚಿಸಿ ಎಲ್ಲ ರೀತಿಯ ಕೆಲಸ ಕಾರ್ಯಗಳನ್ನು ನಿರ್ವಹಿಸುವ ಸಾಮರ್ಥ್ಯವನ್ನು ಕೊಡ್ತು ಅಂತ ಹೇಳ್ತಾರೆ. FOXP2 ಜೀನ್ ಅನ್ನೋದು ಭಾಷೆಯನ್ನು ಮಾತನಾಡುವ ಶಕ್ತಿಯನ್ನು ನೀಡ್ತಂತೆ. ಹೀಗೆ ಕೆಲವು 1% ವಂಶವಾಹಿಗಳಲ್ಲಿ ಆದ ಬದಲಾವಣೆಯ ಕಾರಣ ಚಿಂಪ್ಯಾನ್ಸಿಯಿಂದ ಈ ಮಟ್ಟಕ್ಕೆ ನಾವು ಬೆಳೆದು ನಿಂತಿದ್ದೇವೆ. ವರ್ಣತಂತು ಎನ್ನುವ ಈ ಕಾದಂಬರಿ ಜೀವಿಯ ಕೌತುಕ ಜೀವಸಾರ ಅಂತ ಹೇಳ್ತಾರೆ ರಮ್ಯಾ ಎಸ್ ಅವರು. ರಮ್ಯಾ ಅವರು ಇಬ್ಬರು ಯುವ ದಂಪತಿಗಳ ಪಾತ್ರವನ್ನು ಸೃಜಿಸಿ ಭಾರತದಿಂದ ಅಮೆರಿಕಕ್ಕೆ ಹೋಗಿ ಅಮೆರಿಕದ ಜೀವನ ಶೈಲಿಯನ್ನೆಲ್ಲ ಸೊಗಸಾಗಿ ವರ್ಣಿಸ್ತಾ ಗಂಡ ಹೆಂಡತಿ ಇಬ್ಬರೂ ದುಡಿಬೇಕಾದ ಅನಿವಾರ್ಯತೆಯನ್ನು ಹೇಳ್ತಾ ಸೊಗಸಾಗಿ ಎಷ್ಟು ಚೆನ್ನಾಗಿ ಬರೀತಾರೆ ಅಂದರೆ ಇವರ ಭಾಷೆಯನ್ನು ನೋಡ್ತಾ ಇದ್ದರೆ ತ್ರಿವೇಣಿ, ಅನುಪಮ, ನಿರಂಜನ, ಅಶ್ವಿನಿ ಮುಂತಾದವರ ಭಾಷೆ ನೆನಪಿಗೆ ಬರುತ್ತೆ. ನಿಜವಾದ ಕಥೆ ಆರಂಭ ಆಗೋದು 14ನೇ ಅಧ್ಯಾಯದಲ್ಲಿ. ಅಲ್ಲಿ ಈಕೆ ಗರ್ಭಿಣಿಯಾಗಿದ್ದಾಗ ಪರೀಕ್ಷೆ ಮಾಡಿದಾಗ ಒಂದು ವಿಚಿತ್ರ ಕಾಯಿಲೆ, ಮಸ್ಕ್ಯುಲರ್ ಡಿಸ್ಟ್ರೋಫಿ ಅಂತಕ್ಕಂಥ ಡ್ಯೂಷನ್ಸ್ ಮಸ್ಕ್ಯುಲರ್ ಡಿಸ್ಟ್ರೋಫಿ ಅಂತಾರೆ, ಆ ಒಂದು ಕಾಯಿಲೆ ಬಂದ್ಬಿಟ್ಟಿದೆ. ಈ ಕಾಯಿಲೆ ಬಂದಂಥ ಮಗು, ಗಂಡು ಮಗು ಹುಟ್ಟಿದ ಕೂಡಲೇ ಅದರ ಸ್ನಾಯುಗಳು ಸೊರಗ್ತಾ ಹೋಗುತ್ತೆ. ಯಾವ ಕೆಲಸವನ್ನೂ ಮಾಡಲಿಕ್ಕಾಗಲ್ಲ. ಕೊನೆಗೆ ಉಸಿರಾಟಕ್ಕೆ ಸಂಬಂಧಪಟ್ಟಂಥ ಸ್ನಾಯುಗಳು ನಿಶ್ಚೇತವಾದಾಗ ಸಾವು ಸಂಭವಿಸುತ್ತೆ. ಇಂತಹ ಮಗುವನ್ನು ನಾನು ತರಬೇಕಾ ಭೂಮಿಗೆ? ಈ ಒಂದು ಪ್ರಶ್ನೆ ಬಂದಾಗ ಏನು ಮಾಡಬೇಕು? ಅಮೆರಿಕದ ಆಧುನಿಕ ವೈದ್ಯಕೀಯ ಸೌಲಭ್ಯಗಳು ಏನಿದೆ ಅದು ಹೇಗೆ ನೆರವಾಗುತ್ತೆ? ಈ ಒಂದು ಹಿನ್ನೆಲೆಯಲ್ಲಿ ಬರಿತಾ ಹೋಗ್ತಾರೆ ವರ್ಣತಂತು ಎನ್ನುವ ಈ ಒಂದು ಕಾದಂಬರಿಯನ್ನು. ಯಾಕೆ ನನಗೆ ಆ ವಿರೂಪಗೊಂಡ ವಂಶವಾಹಿಗಳು ಬಂದುವು ಅನ್ನೋ ಒಂದು ಪ್ರಶ್ನೆ ಬೃಹದಾಕಾರವಾಗಿ ನಿಂತಾಗ ಅದು ಪೂರ್ವಜನ್ಮದ ಕರ್ಮವ, ಅಪ್ಪ ಅಮ್ಮಂದರು ಮಾಡಿದ ಪಾಪವ, ಇವೆಲ್ಲ ಜಿಜ್ಞಾಸೆಗಳಿಗೆ ಅವಕಾಶ ಮಾಡಿಕೊಡುತ್ತೆ ಸೊಗಸಾದ ಕಾದಂಬರಿ ವರ್ಣತಂತು. ರಮ್ಯಾ ಎಸ್ ಬರೆದಿರುವಂಥದ್ದು. ಕಾರ್ಯಕ್ರಮವನ್ನು ಈಗ ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ನಮಸ್ಕಾರ, ನಾನು ಬಾಲಸುಬ್ರಹ್ಮಣ್ಯ ಆರ್ಯನ್, ಬೆಂಗಳೂರಿನ ರಾಜರಾಜೇಶ್ವರಿ ನಗರದಿಂದ ಬಂದಿದ್ದೇನೆ. ನಾನು ಸೊನಾಟಾ ಸಾಫ್ಟ್ವೇರ್ ಎಂಬ ಮಾಹಿತಿ ತಂತ್ರಜ್ಞಾನ ಸಂಸ್ಥೆಯಲ್ಲಿ ಕೆಲಸ ಮಾಡಿ ಈಗ ನಿವೃತ್ತನಾಗಿದ್ದೇನೆ. ನನ್ನ ಹವ್ಯಾಸಗಳು ಪ್ರವಾಸ ಮಾಡುವುದು ಮತ್ತು ಪದಬಂಧ ಬಿಡಿಸುವುದು, ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ಕೇಳುವುದು, ಈ ಮೂರು ನನ್ನ ಹವ್ಯಾಸಗಳು.
ಬಾಲಸುಬ್ರಹ್ಮಣ್ಯ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ನಮಸ್ಕಾರ, ನಾನು ರೂಪಾ ಆದಿಶೇಷನ್ ಅಂತ ರಾಜರಾಜೇಶ್ವರಿ ನಗರದಿಂದ ಬಂದಿದ್ದೇನೆ. ನಾನು ಭರತನಾಟ್ಯ ಮತ್ತು ಸಂಗೀತ ಕಲಾವಿದೆ. ನಾನು ಟೀಚರ್ ಕೂಡ ಆಗಿದ್ದೀನಿ. ನನ್ನದೇ ಆದ ಒಂದು ಇನ್ಸ್ಟಿಟ್ಯೂಷನ್ ಇದೆ, ಶ್ರೀ ಚಕ್ರಿಕಾ ಸ್ಕೂಲ್ ಆಫ್ ಭರತನಾಟ್ಯಂ ಅಂಡ್ ಮ್ಯೂಸಿಕ್ ಅಂತ. ರೂಪಾ ಅವರೇ, ಬಹಳ ಸಂತೋಷ. ಭರತನಾಟ್ಯ ಕಲಾವಿದೆ ಆಗಿರೋದ್ರ ಜೊತೆಗೆ ಅಧ್ಯಾಪಕಿಯೂ ಆಗಿದ್ದೀರಿ. ಹಾಗಾಗಿ ನಮಗೆ ನವರಸಗಳನ್ನು ಕುಳಿತ ಸ್ಥಳದಲ್ಲಿಯೇ ಥಟ್ ಅಂತ ಪ್ರದರ್ಶಿಸೋಕೆ ಆಗುತ್ತಾ? ಆಗುತ್ತೆ ಸರ್. ದಯವಿಟ್ಟು. ಹಾಸ್ಯ ಮಾಡ್ತೀನಿ. ಹಾಸ್ಯ. ಭಯಾನಕ. ರೌದ್ರ. ಭೀಭತ್ಸ್ಯ. ಶಾಂತ. ರೂಪಾ ಅವರೇ, ಅದ್ಭುತವಾಗಿ ನವರಸಗಳನ್ನು ತಾವು ವ್ಯಕ್ತಪಡಿಸಿದಿರಿ. ಬಹಳ ಸಂತೋಷ. ಹೆಚ್ಚು ಸಮಯ ಇದ್ದಿದ್ದರೆ ಪೂರ್ಣ ನೋಡಬಹುದಾಗಿತ್ತು. ಆದರೆ ಅಭಿನಂದನೆಗಳು ತಮಗೆ. ಸ್ವಾಗತ. ಮುಂದಿನ ಸ್ಪರ್ಧಿ. ನಮಸ್ಕಾರ, ನಾನು ಕಿರಂಗೂರ್ ಲೋಕೇಶ್ ಅಂತ ಹೇಳಿ ಮಂಡ್ಯದಿಂದ ಬಂದಿದ್ದೇನೆ. ನನ್ನ ಹವ್ಯಾಸ ಪ್ರವಾಸ ಮಾಡೋದ್ರ ಜೊತೆಗೆ ಭ್ರಷ್ಟಾಚಾರ ಹಾಗೂ ಪ್ಲಾಸ್ಟಿಕ್ ವಿರುದ್ಧ ಶಾಲಾ ಮಕ್ಕಳಿಗೆ, ನಮ್ಮ ಹಳ್ಳಿ ಶಾಲಾ ಮಕ್ಕಳಿಗೆ ಜಾಗೃತಿ ಮೂಡಿಸಿ ಇದ್ರ ಬಗ್ಗೆ ಪ್ರಬಂಧ ಬರೆಯುವಂಥ ಒಂದು ಕೆಲಸನ ನಾನು ಮಾಡ್ಕೊಂಡು ಬರ್ತಾ ಇದ್ದೀನಿ. ಅದರೊಂದಿಗೆ ದಿನನಿತ್ಯ ಕನ್ನಡ ಪತ್ರಿಕೆಗಳನ್ನ ಓದುವಂಥದ್ದು, ಕನ್ನಡ ವಿಚಾರಕ್ಕೆ ಬಂದಾಗ ಸ್ವಲ್ಪ ಹೋರಾಟಗಳಲ್ಲಿ ನಾನು ಭಾಗವಹಿಸ್ತಾ ಇರೋದು ನನ್ನ ಹವ್ಯಾಸವಾಗಿದೆ. ತುಂಬ ಸಂತೋಷ ಲೋಕೇಶ್ ಅವರೇ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು: ಬರುವ ಮೊದಲೇ ಬಜರ್ ಹಿಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ. ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಕೊಡುವ ಎಲ್ಲ ಪುಸ್ತಕಗಳನ್ನು ನಮಗೆ ನೀಡಿದ್ದಾರೆ 1990 ಚಿತ್ರತಂಡ. ಅವರಿಗೆ ಕೃತಜ್ಞತೆಗಳನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಈ ಚಿತ್ರದ ನಾಯಕ ಅರುಣ್, ನಾಯಕಿ ರಾಣಿ ವರದ್, ನಿರ್ದೇಶಕರು ನಂದಕುಮಾರ್, ನಿರ್ಮಾಣ ಮನಸ್ಸು ಮಲ್ಲಿಗೆ ಕಂಬೈನ್ಸ್, ಛಾಯಾಗ್ರಹಣ ಹಾಲೇಶ್ ಎಸ್, ಸಂಗೀತ ಇ.ಸಿ. ಮಹಾರಾಜ್. ಈ ಚಿತ್ರ 28 ಫೆಬ್ರವರಿ 2025 ಬಿಡುಗಡೆ ಆಗ್ತಾ ಇದೆ. ನಿಸರ್ಗದ ನಡುವೆ ನಡೆಯುವಂಥ ಒಂದು ಅದ್ಭುತವಾದ ಪ್ರೇಮ ಕಥನ ಉಂಟು ಈ ಒಂದು ಚಿತ್ರದಲ್ಲಿ. ಹಾಗಾಗಿ ಮನೆ ಮಂದಿಯೆಲ್ಲ ಒಟ್ಟಿಗೆ ಕುಳಿತು ಯಾವುದೇ ರೀತಿಯ ಸಂಕೋಚ ಮುಜುಗರ ಇಲ್ಲದೆ ನೆಮ್ಮದಿಯಿಂದ ಖುಷಿಯಿಂದ ಈ ಚಿತ್ರವನ್ನು ನೋಡಬಹುದು. ಚಿತ್ರತಂಡಕ್ಕೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆ. ಪರಕಾಯ ಪ್ರವೇಶ, ರಾಧಾಕೃಷ್ಣ ಕಲ್ಚಾರ್ ಬರೆದಿರುವಂಥದ್ದು ನಮ್ಮ ಪ್ರಶ್ನೆ. ಜಗತ್ತಿನಲ್ಲಿ ಎಳ್ಳನ್ನು ಬೆಳೆಯುವ ದೇಶಗಳಲ್ಲಿ ಭಾರತದ ಸ್ಥಾನ ಎಷ್ಟನೆಯದು? ಆಯ್ಕೆಗಳನ್ನು ನೋಡೋಣ. ಮೊದಲನೆಯದು, ಎರಡನೆಯದು, ಮೂರನೆಯದು, ನಾಲ್ಕನೆಯದು. ರೂಪ. 4th. 4. ಬಾಲಸುಬ್ರಹ್ಮಣ್ಯ. ಆಯ್ಕೆ 2, ಎರಡನೆಯದು. ಉತ್ತರವನ್ನು ನೋಡೋಣ. ಎರಡನೆಯದು ಉತ್ತರ ಸರಿಯಾಗಿದೆ. ಪರಕಾಯ ಪ್ರವೇಶ ಎನ್ನುವ ಈ ಒಂದು ಪುಸ್ತಕವನ್ನು ಬಾಲಸುಬ್ರಹ್ಮಣ್ಯ ಅವರಿಗೆ ಕೊಟ್ಟಿದ್ದೇವೆ. ಮೊದಲ ಸ್ಥಾನದಲ್ಲಿ ಸೂಡಾನ್ ದೇಶ ಇದೆ, 2ನೇ ಸ್ಥಾನದಲ್ಲಿ ಭಾರತ, 3ನೇ ಸ್ಥಾನದಲ್ಲಿ ಮಯನ್ಮಾರ್, 4ನೇ ಸ್ಥಾನದಲ್ಲಿ ನೈಜೀರಿಯಾ ಇದೆ. ಸೂಡಾನ್ 1 ಕೋಟಿ ಮೆಟ್ರಿಕ್ ಟನ್ನಷ್ಟು ಎಳ್ಳನ್ನು ಬೆಳೆಯುತ್ತಂತೆ. ಭಾರತ 80 ಲಕ್ಷ ಟನ್ ಇವತ್ತು ಬೆಳೀತಾ ಇದೆ. ಜಪಾನ್ ಮತ್ತು ಅಮೆರಿಕ ಈ ಎರಡೂ ದೇಶಗಳು ಎಳ್ಳನ್ನು ತರಿಸಿಕೊಳ್ಳುವ, ಆಮದು ಮಾಡಿಕೊಳ್ಳುವ ಪ್ರಧಾನ ದೇಶ. ಜಪಾನಿಯರು ತಮ್ಮ ಆಹಾರ ಪದ್ಧತಿಯಲ್ಲಿ ಎಳ್ಳೆಣ್ಣೆಗೆ ಆದ್ಯತೆ ಕೊಡ್ತಾರೆ. ಇತರ ಎಣ್ಣೆಗಳನ್ನು ಬಳಸೋದು ಅವರು ಕಡಿಮೆ. ಬಹುಶಃ ಅವರ ದೀರ್ಘಾಯಸ್ಸಿನ ಹಿನ್ನೆಲೆಯಲ್ಲಿ ಈ ಎಳ್ಳೆಣ್ಣೆ ಏನಾದರೂ ಪಾತ್ರ ವಹಿಸ್ತಾ ಇದೆಯಾ? ಸಂಶೋಧನೆಗೆ ಸೂಕ್ತವಾದ ವಿಚಾರ. ಮುಂದಿನ ಪುಸ್ತಕ
ನವೋತ್ಥಾನದ ಅಧ್ವರ್ಯಗಳು ಎಸ್.ಆರ್. ರಾಮಸ್ವಾಮಿ ಬರೆದಿರುವಂತಹ ಪುಸ್ತಕ. ಪ್ರಶ್ನೆ: 2024ನೇ ಸಾಲಿನ ಐಸಿಸಿ ವರ್ಷದ ಕ್ರಿಕೆಟಿಗ ಪ್ರಶಸ್ತಿ ಯಾರಿಗೆ ದೊರೆತಿದೆ? ಆಯ್ಕೆಗಳನ್ನು ನೋಡೋಣ. ವಿರಾಟ್ ಕೊಹ್ಲಿ, ಸೂರ್ಯಕುಮಾರ್ ಯಾದವ್, ಜಸ್ಪ್ರೀತ್ ಬುಮ್ರಾ, ರೋಹಿತ್ ಶರ್ಮಾ. ಬೆಜರುತ್ತಿ ಉತ್ತರ ಕೊಡಿ. ಹೇಳಿ ಲೋಕೇಶ್. ವಿರಾಟ್ ಕೊಹ್ಲಿ. ಆಯ್ಕೆ 1. ಬಾಲಸುಬ್ರಹ್ಮಣ್ಯ. ಆಯ್ಕೆ 2 ಸೂರ್ಯಕುಮಾರ್ ಯಾದವ್. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ಜಸ್ಪ್ರೀತ್ ಬುಮ್ರಾ ಆಗಿತ್ತು. ಈ ಒಂದು ಪ್ರಶಸ್ತಿಗೆ ಈಗಾಗಲೇ ಭಾರತೀಯರು ಅರ್ಹರಾಗಿ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ರಾಹುಲ್ ದ್ರಾವಿಡ್, ಗೌತಮ್ ಗಂಭೀರ್, ವೀರೇಂದ್ರ ಸೆಹವಾಗ್, ರವಿಚಂದ್ರನ್ ಅಶ್ವಿನ್ ಹಾಗೂ ವಿರಾಟ್ ಕೊಹ್ಲಿ ಇವರಿಗೆಲ್ಲ ಈಗಾಗಲೇ ಪ್ರಶಸ್ತಿ ಬಂದಿದೆ. ಈಗ ಬುಮ್ರಾ ಅವರಿಗೆ ದೊರೆತಿದೆ. ಮಹಿಳೆಯರಲ್ಲಿ ಸ್ಮೃತಿ ಮಂದನ ಅವರಿಗೆ 2 ಬಾರಿ ಈ ಪ್ರಶಸ್ತಿ ಬಂದಿದೆ. ಮೊದಲು 2018ರಲ್ಲಿ ದೊರೆತಿತ್ತು. 2ನೇ ಪ್ರಶಸ್ತಿ ಇದೇ ವರ್ಷ ಅವರಿಗೆ 2024ರಲ್ಲಿ ದೊರೆತಿದೆ. ಹಾಗಾಗಿ 2024ರ ಪುರುಷ ಹಾಗೂ ಮಹಿಳೆಯರ ಈ ವರ್ಷದ ಕ್ರಿಕೆಟಿಗ ಪ್ರಶಸ್ತಿ ಭಾರತಕ್ಕೆ ಬಂದಿದೆ. ಸಂತೋಷ ಪಡುವಂಥ ವಿಚಾರ. ಮತ್ತೆ ಹೊತ್ತಿತು ಹೀಬ್ರೂ ಹಣತೆ. ಡಾಕ್ಟರ್ ಎಚ್.ಆರ್. ವಿಶ್ವಾಸ್ ಬರೆದಂಥ ಪುಸ್ತಕ. ಪ್ರಶ್ನೆ: ರಾಮ್ಸರ್ ಒಪ್ಪಂದದ ಅನ್ವಯ ಭಾರತದ ಯಾವ 2 ನಗರಗಳನ್ನು ತೇವಭೂಮಿಯ ನಗರಗಳು ವೆಟ್ಲ್ಯಾಂಡ್ ಸಿಟೀಸ್ ಪಟ್ಟಿಗೆ ಸೇರಿಸಲಾಯಿತು? ಆಯ್ಕೆಗಳನ್ನು ನೋಡೋಣ. ಕಟಕ್ ರೋಪಾರ್, ಇಂದೋರ್ ಉದಯ್ಪುರ್, ಅಹಮದಾಬಾದ್ ಕೋಲ್ಕತಾ, ಭೂಪಾಲ್ ಜೈಸಲ್ಮೇರ್. ಮೊದಲಿಗೆ ರೂಪಾ, ಆನಂತರ ಲೋಕೇಶ್. ಫಸ್ಟ್ ಒನ್ ಕಟಕ್. ಕಟಕ್ ಮತ್ತು ರೋಪಾರ್ ಅಂತಿದ್ದಾರೆ. ಲೋಕೇಶ್. ಅಹಮದಾಬಾದ್ ಕೋಲ್ಕತ್ತಾ. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ಇಂದೋರ್ ಮತ್ತು ಉದಯಪುರ ಆಗಿತ್ತು. ಮಧ್ಯಪ್ರದೇಶದ ಇಂದೋರ್ ಮತ್ತು ಉದಯಪುರದಲ್ಲಿ ನೀರಿನ ಪಸೆ ಆ ನಗರದಲ್ಲಿ ಉಳಿದಿದೆಯಂತೆ. ಪಸೆ ಉಳಿದಿರೋ ಕಾರಣ ಮುಖ್ಯವಾಗಿ ವಲಸೆ ಹಕ್ಕಿಗಳು ಆ ಊರಿಗೆ ಬರ್ತಾ ಇವೆ. ನೀರಿನ ಅಂಶ ಇದ್ದರೆ ಹಕ್ಕಿಗಳು ಬರೋದು ಹೆಚ್ಚು, ಇಲ್ಲ ಅಂದರೆ ಬಹಳ ಕಷ್ಟ. ಯಾಕೆ ಈ ನಗರಗಳನ್ನು ಈ ಪಟ್ಟಿಗೆ ಸೇರಿಸಿದ್ದಾರೆ ಅಂದರೆ ಆ ನಗರದ ಪರಿಸರ ಹಾಳಾಗಬಾರದು. ಅಭಿವೃದ್ಧಿಯ ಹೆಸರಲ್ಲಿ ತೇವಭೂಮಿಯನ್ನೆಲ್ಲ ನಾವು ನಾಶಪಡಿಸಿ ಅಲ್ಲಿ ಕಟ್ಟಡಗಳನ್ನು ಕಟ್ಟಿದ್ರೆ ನಾಳೆ ಬದುಕೋದಕ್ಕೆ ನಮಗೆ ಗಾಳಿ ನೀರು ಏನೂ ಸಿಗೋದಿಲ್ಲ. ಹಾಗಾಗಿ ಈ ರಾಮ್ಸರ್ ಅಧಿವೇಶನದಲ್ಲಿ ಕೈಗೊಂಡ ನಿರ್ಣಯಗಳ ಅನ್ವಯ ಈ 2 ಸಿಟಿಗಳನ್ನು 2 ನಗರಗಳನ್ನು ಇವತ್ತು ಈ ವೆಟ್ಲ್ಯಾಂಡ್ ಸಿಟೀಸ್ಗೆ ಸೇರಿಸಲಾಗಿದೆ. ಮುಂದಿನ ಪುಸ್ತಕ ಆಕಾಶಕ್ಕೆ ಏಣಿ ಹಾಕು. ಡಾಕ್ಟರ್ ಎಲ್ ಹನುಮಂತಯ್ಯ ಬರೆದಂಥ ಪುಸ್ತಕ. ನಮ್ಮ ಪ್ರಶ್ನೆ: ದಕ್ಷಿಣ ಭಾರತದಲ್ಲಿರುವ ಏಕೈಕ ಬುಡಕಟ್ಟು ರಾಜವಂಶವು ಯಾವುದು? ಆಯ್ಕೆಗಳನ್ನು ನೋಡೋಣ. ಮನ್ನನ್ ಬುಡಕಟ್ಟು, ಚೆಂಚು ಬುಡಕಟ್ಟು, ಪಣಿಯನ್ ಬುಡಕಟ್ಟು, ತೇನ್ ಕುರುಂಬನ್ ಬುಡಕಟ್ಟು. ಮೊದಲಿಗೆ ಬಾಲಸುಬ್ರಹ್ಮಣ್ಯ, ಆನಂತರ ರೂಪ. ಆಯ್ಕೆ 3 ಪಣಿಯನ್. ಪಣಿಯನ್ ಬುಡಕಟ್ಟು. ರೂಪ. ಆಯ್ಕೆ 1. ಆಯ್ಕೆ 1 ಮನ್ನನ್ ಬುಡಕಟ್ಟು. ಉತ್ತರವನ್ನು ನೋಡೋಣ. ಮನ್ನನ್ ಬುಡಕಟ್ಟು ಉತ್ತರ ಸರಿಯಾಗಿದೆ. ಆಕಾಶಕ್ಕೆ ಏಣಿ ಹಾಕು ಡಾಕ್ಟರ್ ಎಲ್ ಹನುಮಂತಯ್ಯ ಬರೆದಂಥ ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ. ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಬುಡಕಟ್ಟು ಇದು. ಇವರ ಅರಸನನ್ನು ಮನ್ನನ್ ಅಂತ ಕರೀತಾರೆ. ತಮಿಳು ಭಾಷೆ ಇವರ ಮಾತೃಭಾಷೆ. ಹಾಗಾಗಿ ತಮಿಳು ಭಾಷೆಯಲ್ಲಿ ಮನ್ನನ್ ಅಂತ ಹೇಳಿದರೆ ರಾಜ ಅಂತ ಆಗುತ್ತೆ. ಈ ಬುಡಕಟ್ಟಿನಲ್ಲಿ ಕೆಲವು ಕುಟುಂಬಗಳು ಇವೆ. ಆ ಕುಟುಂಬಗಳಲ್ಲಿ ಇರತಕ್ಕಂಥ ಅರ್ಹ ವ್ಯಕ್ತಿಯನ್ನು ಇವರು ರಾಜನನ್ನಾಗಿ ಆಯ್ಕೆ ಮಾಡ್ತಾರೆ. ಕೇರಳದ ಇಡುಕ್ಕಿ ಜಿಲ್ಲೆಯಲ್ಲಿ ಈ ಬುಡಕಟ್ಟಿನವರು ಹೆಚ್ಚಿನ ಪ್ರಧಾನದಲ್ಲಿದ್ದಾರಂತೆ. ಮಾತೃಪ್ರಧಾನ ವ್ಯವಸ್ಥೆಯನ್ನು ಅನುಸರಿಸುವ ಹಿಂದೂಗಳು ಇವರು. ಮಧುರೈ ಮೀನಾಕ್ಷಿ ದೇವಾಲಯದ ಮೀನಾಕ್ಷಿಗೆ ಇವರು ನಡ್ಕೋತಾರಂತೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ಈಗ ನೋಡೋಣ. ಟಿ.ಜಿ. ಶ್ರೀನಿಧಿ ಬರೆದಂಥ 101 ನೆನಪು ನ್ಯೂರಾನಿನಿಂದ ಎನ್ನುವ ಪುಸ್ತಕ. ಪ್ರಶ್ನೆ: ಬಿಟ್ಟಕ್ಷರಗಳನ್ನು ತುಂಬಿ. ನಿ, ಶ, ದ, ಮ, ಮಾ.
ಬಾಲಸುಬ್ರಹ್ಮಣ್ಯ. ನಿವೇಶನದ ಮನೆ ಮಾರೋಣ. ನಿವೇಶನದ ಮನೆ, ವೈರುಧ್ಯ ಬಂದ್ಬಿಡ್ತಲ್ಲ. ನಿವೇಶನ ಅಂದರೆ ಖಾಲಿ ಸೈಟು ಅಲ್ವಾ? ಮನೆ ಇದೆ ಅಂತ ಹೇಳ್ತೀರಿ. ನಿವೇಶನದ ಮನೆ ಅಂದರೆ ಅದು ಅರ್ಥವತ್ತಾಗಿಲ್ಲ. ಚೂರು ಬದಲಾವಣೆ ಮಾಡ್ಲಿಕ್ಕಾಗುತ್ತಾ ನೋಡಿ. ರೂಪಾ, ಲೋಕೇಶ್ ಹೇಳಿಮ್ಮ. ನಿಮಿಷ. ಗೊತ್ತಾಗ್ತಾ ಇಲ್ವಾ ಲೋಕೇಶ್? ಹೊಳಿತಾ ಇಲ್ಲ. ನಿವೇಶನ ಹಾ, ನಿವೇಶನದ ಉತ್ತರವನ್ನ ನೋಡೋಣ. ನಿವೇಶನದ ಮರು ಮಾರಾಟ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಈಗ ಕೊಡ್ತಾ ಇದ್ದೇವೆ. ಪ್ರೇಮಿ ಎಂಬ್ರಾವ್ ಜಿ ಪಾಂಡುರಂಗರಾವ್ ಅವರು ಇಂಗ್ಲಿಷಲ್ಲಿ ಬರೆದ ಕೃತಿಯನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. BA ಬೇಕರೈ. ನೀವು ಕಂಡರಿಯದ ಕುದ್ಮುಲ್ ರಂಗರಾವ್. ನಮ್ಮ ಪ್ರಶ್ನೆ: ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂತು. 37 ಕೂಡು 30, 79 ಕಳೆ 48, 26 ಗುಣಿಸು 9, 235 ಭಾಗಿಸು 5. ಬಜರುತ್ತಿದ್ದಾರೆ ಬಾಲಸುಬ್ರಹ್ಮಣ್ಯ. ಅಂತಿಮ ಉತ್ತರ 3, 7, 9. 9. ರೂಪಾ ಮತ್ತು ಲೋಕೇಶ್ ಲೆಕ್ಕ ಪೂರ್ಣವಾಗಿದ್ದರೆ ಬಜರುತ್ತಿ ಉತ್ತರ ಕೊಡಿ. ಇಲ್ಲಾಂದರೆ ಬಾಲಸುಬ್ರಹ್ಮಣ್ಯ ಕೊಟ್ಟಂಥ ಉತ್ತರ ಸರಿಯಾ ನೋಡೋಣ. ಒಂದು ಉತ್ತರ 67, 31, 234, 47 ಎಲ್ಲವನ್ನ ಕೂಡಿದ್ರೆ 379 ಬಂದಿದೆ. ಈ ಉತ್ತರವನ್ನು ಸರಿಯಾಗಿ ಕೊಟ್ಟಿದ್ದಾರೆ ಬಾಲಸುಬ್ರಹ್ಮಣ್ಯ. ಕುದ್ಮುಲ್ ರಂಗರಾವ್ ಅವರ ಕೃತಿಯನ್ನು ಕೊಟ್ಟಿದ್ದೇನೆ ಬಾಲಸುಬ್ರಹ್ಮಣ್ಯ ಅವರಿಗೆ. ವಿವಿಧ ವ್ಯಾಧಿಗಳಿಗೆ ಯೋಗ ಚಿಕಿತ್ಸೆ, ಡಾಕ್ಟರ್ HS ಕೇಶವಮೂರ್ತಿ ಬರೆದಿರುವಂತಹ ಪುಸ್ತಕ ಇದು. ಪ್ರಶ್ನೆ: ಈ ಪದ್ಮ ಪುರಸ್ಕೃತರನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ. ಆಯ್ಕೆಗಳನ್ನು ನೋಡೋಣ. ಎ. ಸೂರ್ಯಪ್ರಕಾಶ್, ಜತಿನ್ ಗೋಸ್ವಾಮಿ, ಕೈಲಾಸ್ನಾಥ್ ದೀಕ್ಷಿತ್, ದುವ್ವೂರಿ ನಾಗೇಶ್ವರ ರೆಡ್ಡಿ. ಮೊದಲಿಗೆ ಬಾಲಸುಬ್ರಹ್ಮಣ್ಯ, ಆನಂತರ ಲೋಕೇಶ್. ಆಯ್ಕೆ 4, ದುವ್ವೂರಿ ನಾಗೇಶ್ವರ ರೆಡ್ಡಿ. ಲೋಕೇಶ್. ಜತಿನ್ ಗೋಪಾಲ್ ಸ್ವಾಮಿ. ಜತಿನ್ ಗೋಸ್ವಾಮಿ. ಗೋಸ್ವಾಮಿ. 2. ಉತ್ತರವನ್ನು ನೋಡೋಣ. ದುವ್ವೂರಿ ನಾಗೇಶ್ವರ ರೆಡ್ಡಿ ಉತ್ತರ ಸರಿಯಾಗಿದೆ. ಯೋಗ ಚಿಕಿತ್ಸೆ ಈ ಒಂದು ಪುಸ್ತಕವನ್ನು ಬಾಲಸುಬ್ರಹ್ಮಣ್ಯ ಅವರಿಗೆ ಕೊಟ್ಟಿದ್ದೇವೆ. ಈ ವರ್ಷ ಪದ್ಮವಿಭೂಷಣ ಗೌರವ ದೊರೆತಿದೆ ನಾಗೇಶ್ವರ ರೆಡ್ಡಿ ಅವರಿಗೆ. ಒಂದು ದಾಖಲೆ ಉಂಟು ಇವರ ಹೆಸರಲ್ಲಿ. 3 ಪದ್ಮ ಪ್ರಶಸ್ತಿಗಳನ್ನು ಪಡೆದಂಥ ಏಕೈಕ ವ್ಯಕ್ತಿ ಇವರು. ಪದ್ಮಶ್ರೀ ಬಂದಿದೆ, ಪದ್ಮಭೂಷಣ ಬಂದಿದೆ, ಪದ್ಮವಿಭೂಷಣ ಈ ವರ್ಷ ಬಂದಿದೆ. ಇವರು ವೃತ್ತಿಯಿಂದ ಜಠರ ಮತ್ತು ಕರುಳಿನ ತಜ್ಞ ವೈದ್ಯರು. ಇವರು ಏಷ್ಯನ್ ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರೋ ಎಂಟ್ರಾಲಜಿ ಅಂತಕ್ಕಂಥ ಇಡೀ ಜಗತ್ತಿನಲ್ಲೇ ಅತ್ಯಂತ ದೊಡ್ಡ ಆಸ್ಪತ್ರೆಯನ್ನು ಇವರು ನಿರ್ಮಾಣ ಮಾಡಿದ್ದಾರೆ. 2002ರಲ್ಲಿ ಪದ್ಮಶ್ರೀ, 2016ರಲ್ಲಿ ಪದ್ಮಭೂಷಣ. ಈ ವರ್ಷ ಇವರಿಗೆ ಪದ್ಮವಿಭೂಷಣ ಗೌರವ ದೊರೆತಿದೆ. ಆಂಧ್ರ ಪ್ರದೇಶಕ್ಕೆ ಸೇರಿದವರು ಡಾಕ್ಟರ್ ದುವ್ವೂರಿ ನಾಗೇಶ್ವರ ರೆಡ್ಡಿ ಅವರು. ಮುಂದಿನ ಪುಸ್ತಕ ಈ ಹೊತ್ತಿಗೆ ಕಥಾ ಪ್ರಶಸ್ತಿಯನ್ನು ಪಡೆದ ಧ್ಯಾನಕ್ಕೆ ಕೂತ ನದಿ ಎನ್ನುವ ಪುಸ್ತಕ. ಸದಾಶಿವ ಸೊರಟೂರು ಬರೆದಿರುವಂಥದ್ದು. ಪ್ರಶ್ನೆ: ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು ಯು, ಭ್ಯಾ, ಕಾ, ಶ, ಲೆ, ಸ, ದ, ಸ್ತ್ರ. ಪ್ರಶ್ನೆಯನ್ನು ಓದಿ ಮುಗಿಸೋಷ್ಟರಲ್ಲಿ ಬಾಲಸುಬ್ರಹ್ಮಣ್ಯ ಬಜರುತ್ತಿದ್ದಾರೆ. ಉತ್ತರವನ್ನು ಕೇಳೋಣ. ಯುದ್ಧಕಾಲೇ ಶಸ್ತ್ರಾಭ್ಯಾಸ. ಯುದ್ಧಕಾಲೇ ಶಸ್ತ್ರಾಭ್ಯಾಸ ಅಂತ ಹೇಳ್ತಾ ಇದ್ದಾರೆ ರೂಪಾ ಮತ್ತು ಲೋಕೇಶ್. ಹೌದಾ? ಸೇಮ್ ಸರ್. ಪರೀಕ್ಷೆ ಮಾಡೋಣವಾ? ಹಾ. ಪರೀಕ್ಷಿಸೋಣ. ಯುದ್ಧಕಾಲೇ ಶಸ್ತ್ರಾಭ್ಯಾಸ ಉತ್ತರ ಸರಿಯಾಗಿದೆ. ಧ್ಯಾನಕ್ಕೆ ಕೂತ ನದಿ ಈ ಒಂದು ಪುಸ್ತಕವನ್ನು ಬಾಲಸುಬ್ರಹ್ಮಣ್ಯ ಅವರಿಗೆ ಕೊಟ್ಟಿದ್ದೇವೆ.
ಈಗ 3 ಪುಸ್ತಕಗಳನ್ನು ಕೊಡೋದಕ್ಕೆ ನಾವು ಸಿದ್ಧವಾಗ್ತಾ ಇದ್ದೇವೆ. ಪದಬಂಧ ಬಂದಿದೆ. ಸುಳುಹುಗಳನ್ನು ಈಗ ನೋಡೋಣ. ಸುಳುಹುಗಳು: ಬೆಂಕಿ ಪೊಟ್ಟಣ, ಕುತ್ತಿಗೆಯ ಆಭರಣ, ಮನೆ ಕಟ್ಟಲು ಬೇಕು. ಬಾಲಸುಬ್ರಹ್ಮಣ್ಯ ಒಂದು ಉತ್ತರ. ಕಡ್ಡಿ ಪೆಟ್ಟಿಗೆ. ಉತ್ತರವನ್ನು ನೋಡೋಣ. ಕಡ್ಡಿ ಪೆಟ್ಟಿಗೆ ಉತ್ತರ ಸರಿಯಾಗಿದೆ. ಕುರುಡು ಕಂದೀಲು ಗಜಲ್ ಸಂಕಲನ ನರುಷಿ ಕಡೂರು ಬರೆದಂತಹ ಪುಸ್ತಕ ಕೊಟ್ಟಿದ್ದೇನೆ. ಬಾಲಸುಬ್ರಹ್ಮಣ್ಯ ಅವರಿಗೆ ಅವಕಾಶ ಬರುತ್ತೆ. 2 ಉತ್ತರ. ಅಡ್ಡಿಕೆ. ಅಡ್ಡಿಕೆ ಉತ್ತರವನ್ನು ನೋಡೋಣ. ಅಡ್ಡಿಕೆ ಉತ್ತರ ಸರಿಯಾಗಿದೆ. ಹಸಿರು ಬಾಗಿಲು ಎನ್ ರಾಮನಾಥ್ ಅವರು ಅನುವಾದ ಮಾಡಿದ ಹೆನ್ರಿಯ ಕಥೆಗಳು. 3 ಉತ್ತರ. ಇಟ್ಟಿಗೆ. ಇಟ್ಟಿಗೆ ಉತ್ತರವನ್ನು ನೋಡೋಣ. ಇಟ್ಟಿಗೆ ಉತ್ತರ ಸರಿಯಾಗಿದೆ. BM ಪ್ರಮೀಳಾ ಅವರು ಬರೆದ ಸಿರಿಮಲ್ಲಿಗೆ ಎನ್ನುವ ಕವನ ಸಂಕಲನ. 3 ಪುಸ್ತಕ ಬಾಲಸುಬ್ರಹ್ಮಣ್ಯ ಅವರಿಗೆ ದೊರೆತಿದೆ. ಈಗ ಕೊನೆಯ ಘಟ್ಟಕ್ಕೆ ನಾವು ಬಂದಿದ್ದೇವೆ. ಚಟ್ಪಟ್ ಚಿನ್ಕುರುಳಿ 5 ಪ್ರಶ್ನೆಗಳು. ಮೊದಲ ಅವಕಾಶ ಬಾಲಸುಬ್ರಹ್ಮಣ್ಯ ಅವರಿಗೆ ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ: ಪ್ರಪಂಚ ಕಾಣದವ ಎಂಬ ನುಡಿಗಟ್ಟಿನ ಅರ್ಥವೇನು? ಅನುಭವ ಇಲ್ಲದವನು, ಅನುಭವ ಇರುವವನು. ಅನುಭವ ಇಲ್ಲದವನು. ಮುಂದಿನ ಪ್ರಶ್ನೆ: ಪ್ರಯತ್ನ, ಸಿದ್ಧತೆ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಆಯೋಜನೆ, ಪ್ರಾಯೋಜನೆ. ಆಯೋಜನೆ. ಮುಂದಿನ ಪ್ರಶ್ನೆ: ಕೊಡೆ ಮತ್ತು ಛತ್ರಿಗಳನ್ನು ಯಾರು ಕಂಡು ಹಿಡಿದರು ಎನ್ನಲಾಗಿದೆ? ಜಮದಗ್ನಿ, ವಿಶ್ವಾಮಿತ್ರ. ವಿಶ್ವಾಮಿತ್ರ. ಮುಂದಿನ ಪ್ರಶ್ನೆ: ಈ ಗಾದೆಯನ್ನು ಪೂರ್ಣಗೊಳಿಸಿ. ಜೆಟ್ಟಿ ಅಡಿಗೆ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ. ಮೀಸೆ ಮಣ್ಣಾಗಲಿಲ್ಲ. ಮುಂದಿನ ಪ್ರಶ್ನೆ: ಈ ಒಗಟನ್ನು ಬಿಡಿಸಿ. ನಾನು ರೆಕ್ಕೆ ಇಲ್ಲದಿದ್ದರೂ ಹಾರಬಲ್ಲೆ, ಕಣ್ಣು ಇಲ್ಲದಿದ್ದರೂ ಅಳಬಲ್ಲೆ. ಗೊತ್ತಿಲ್ಲ. ಉತ್ತರವನ್ನು ನೋಡೋಣ. 1 ಉತ್ತರ. ಪ್ರಪಂಚ ಕಾಣದವ, ಅನುಭವ ಇಲ್ಲದವ. ಉತ್ತರ ಸರಿಯಾಗಿದೆ. 2 ಉತ್ತರ. ಆಯೋಜನೆ ಸರಿಯಾಗಿದೆ. 3 ಉತ್ತರ. ಜಮದಗ್ನಿ ಆಗಿತ್ತು. ತನ್ನ ಹೆಂಡತಿ ರೇಣುಕೆಗಾಗಿ ಚಪ್ಪಲಿಯನ್ನು ಮತ್ತು ಈ ಛತ್ರಿಯನ್ನು ರೂಪಿಸ್ದ ಅನ್ನೋ ಒಂದು ಪ್ರಸಂಗ ನಮ್ಮ ಪುರಾಣಗಳಲ್ಲಿ ಬರುತ್ತೆ. 4ನೇ ಪ್ರಶ್ನೆಗೆ ಉತ್ತರ ಮೀಸೆ ಮಣ್ಣಾಗೋದು ಅಥವಾ ಮೂಗು ಮೇಲೆ ಮೀಸೆ ಮಣ್ಣಾಗೋದು ಅಂತ ಹೇಳಿದ್ದೀರಿ. ಉತ್ತರ ಸರಿ ಅಂತ ಸ್ವೀಕರಿಸ್ತೇವೆ. 5ನೇ ಪ್ರಶ್ನೆಗೆ ಉತ್ತರ ಇದು ಮಳೆ ಮೋಡದ ವರ್ಣನೆ ಆಗಿತ್ತು. 3 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಿ. ಹಾಗಾಗಿ 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ರೂಪಾ ಅವರು ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ: ಪ್ರಾಣಹಿಂಡು ಎಂಬ ನುಡಿಗಟ್ಟಿನ ಅರ್ಥವೇನು? ಬಹಳ ಪೀಡಿಸು, ಬಹಳ ಪ್ರೀತಿಸು. ಬಹಳ ಪೀಡಿಸು. ಮುಂದಿನ ಪ್ರಶ್ನೆ: ಜಲಾಶಯ ಆಸರೆಯ ಭೂಮಿ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಆಯಕಟ್ಟು, ಆಯಗಾರ. ಆಯಕಟ್ಟು. ಮುಂದಿನ ಪ್ರಶ್ನೆ: ಸೂರ್ಯನ ಪತ್ನಿ ಸೌಮ್ಯೆಯು ತನ್ನ ಪ್ರತಿರೂಪವನ್ನು ಸಿದ್ಧಪಡಿಸಿ ಅದಕ್ಕೆ ಏನೆಂದು ಹೆಸರನ್ನ ನೀಡಿದಳು? ಬಿಂಬ, ಛಾಯ. ಛಾಯ. ಮುಂದಿನ ಪ್ರಶ್ನೆ: ಈ ಗಾದೆಯನ್ನು ಪೂರ್ಣಗೊಳಿಸಿ. ನೀ ನೆಗೆದು ಬಿದ್ದು. ಮುಂದಿನ ಪ್ರಶ್ನೆ: ಈ ಒಗಟನ್ನು ಬಿಡಿಸಿ. ನನಗೆ ಜೀವವಿಲ್ಲ, ಆದರೂ ನಾನು ಸಾಯಬಲ್ಲೆ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ಪ್ರಾಣಹಿಂಡು, ಬಹಳ ಪೀಡಿಸು ಸರಿಯಾಗಿದೆ. 2 ಉತ್ತರ. ಆಯಕಟ್ಟು ಸರಿಯಾಗಿದೆ. 3 ಉತ್ತರ. ಛಾಯ ಸರಿಯಾಗಿದೆ. 4 ಉತ್ತರ. ನೀ ನೆಗೆದು ಬಿದ್ದು ನೆಲ್ಲಿಕಾಯಾಗ ಬೈಗಳಲ್ಲಿ ಸಾಮಾನ್ಯವಾಗಿ ಬರುವಂತಹ ಒಂದು ಶಬ್ದ ಇದು. 5ನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಇದು ಬ್ಯಾಟ್ರಿ. ಬ್ಯಾಟ್ರಿ ಡೆಡ್ ಅಂತ ಹೇಳ್ತೇವೆ ನಾವು. ಎಷ್ಟು ಸರಿ ಉತ್ತರ ಕೊಟ್ರಿ? 3 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಲೋಕೇಶ್ ಅವರು ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ: ಬಣ್ಣ ಬಯಲಿಗೆ ಬರು ಎಂಬ ನುಡಿಗಟ್ಟಿನ ಅರ್ಥವೇನು? ರಹಸ್ಯ ಹೊರಗೆ ಬರು, ರಹಸ್ಯವು ರಹಸ್ಯವಾಗಿಯೇ ಉಳಿಯೋದು. ರಹಸ್ಯ ಹೊರಗೆ ಬರು. ಮುಂದಿನ ಪ್ರಶ್ನೆ: ವಿಶ್ರಾಂತಿಗಾಗಿ ಬಳಸುವ ಆಸರೆಗೋಲು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಆಯತನ, ಆಯಗಾಲು.
ಆಯಗಾಲು. ಮುಂದಿನ ಪ್ರಶ್ನೆ. ವೈವಸ್ವತ, ಮನು, ಯಮ ಮತ್ತು ಯಮುನೆಯರ ತಾಯಿಯ ಹೆಸರೇನು? ಸೌಮ್ಯಾದೇವಿ, ಛಾಯಾದೇವಿ? ಛಾಯಾದೇವಿ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಅಳಿವುದೇ ಕಾಯ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ನಿನ್ನ ಕಣ್ಣಿಗೆ ಕಾಣುವ ನನಗೆ ತೂಕವಿಲ್ಲ, ನನ್ನನ್ನು ಸೆರೆ ಹಿಡಿಯಬಲ್ಲೆ, ಆದರೆ ಸ್ಪರ್ಶಿಸಲಾರೆ. ನೆರಳು. ನೆರಳು. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ಬಣ್ಣ ಬಯಲಿಗೆ ಬರು, ರಹಸ್ಯವು ಹೊರಗೆ ಬರು ಸರಿಯಾಗಿದೆ. 2 ಉತ್ತರ ಆಯಗಾಲು ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಸೌಮ್ಯಾದೇವಿಯಾಗಿತ್ತು, ತಾವು ಛಾಯಾದೇವಿ ಅಂತ ಹೇಳಿದ್ರಿ. 4ನೇ ಪ್ರಶ್ನೆಗೆ ಉತ್ತರ ಅಳಿವುದೇ ಕಾಯ, ಉಳುವುದೇ ಕೀರ್ತಿ ಆಗಿತ್ತು. 5ನೇ ಪ್ರಶ್ನೆಗೆ ಉತ್ತರ ಇದು ಬೆಳಕು ಆಗಿತ್ತು. ಇಲ್ಲಿ ಬೆಳಕನ್ನು ಸ್ಪರ್ಶಿಸಕ್ಕಾಗಲ್ಲ, ನೋಡಬಹುದು, ಚಿತ್ರ ಹಿಡಿಯಬಹುದು, ಹಾಗೆಯೇ ನೆರಳಿನ ಚಿತ್ರವನ್ನು ತೆಗಿಬಹುದು. ಆದರೆ ನೆರಳನ್ನು ಸ್ಪರ್ಶಿಸಕ್ಕಾಗಲ್ಲ. ನೆರಳು ಬಿದ್ದಂಥ ವಸ್ತುವನ್ನು, ಗೋಡೆಯನ್ನು ಮತ್ತೊಂದನ್ನು ಸ್ಪರ್ಶಿಸಬಹುದು. ಹಾಗಾಗಿ ಆ ನೆರಳು ಅನ್ನೋ ಉತ್ತರವನ್ನು ಸರಿ ಅಂತ ಸ್ವೀಕರಿಸ್ತೇವೆ. ಎಷ್ಟು ಸರಿ ಉತ್ತರ ಆಯಿತು? 3 ಆಯ್ತು ಅನ್ಸುತ್ತೆ. 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕಗಳು ಬಂದಿವೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಬಾಲಸುಬ್ರಹ್ಮಣ್ಯನ್ ಅವರಿಗೆ ಒಟ್ಟು 10 ಪುಸ್ತಕಗಳು 100 ಅಂಕಗಳನ್ನು ಗಳಿಸಿದ್ದಾರೆ. ಅಭಿನಂದನೆಗಳು ನಮಗೆ. ದಯವಿಟ್ಟು ಪುಸ್ತಕಗಳನ್ನು ಸ್ವೀಕರಿಸಿ. 100 ಅಂಕ ಪಡೆದವರಿಗೆ ಒಂದು ಪುಸ್ತಕವನ್ನು ವಿಶೇಷ ಬಹುಮಾನವಾಗಿ ಕೊಡ್ತೇವೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾಷಣಗಳ ಒಂದು ಸಂಗ್ರಹ NR ಶಿವರಾಮ್ ಅವರು ಕನ್ನಡಕ್ಕೆ ತಂದಿದ್ದಾರೆ. ತಮಗೆ ಕೊಡ್ತಾ ಇದ್ದೇವೆ. ಅಭಿನಂದನೆಗಳು. 4 ಪುಸ್ತಕಗಳು ಸ್ವೀಕರಿಸಿ ಮೇಡಮ್. ಅಭಿನಂದನೆಗಳು. 3 ಪುಸ್ತಕ ದೊರೀತಾ ಇದೆ ತಮಗೆ. ಸ್ವೀಕರಿಸಿ. ಅಭಿನಂದನೆಗಳು. ಮಂಗಳ ಗ್ರಹದ ಮೇಲೆ ಒಂದು ಕಣಿವೆ ಇದೆಯಂತೆ. ಈ ಕಣಿವೆ ಎಷ್ಟು ಉದ್ದ ಇದೆ ಅಂದರೆ 4000 ಕಿಲೋಮೀಟರ್ ಉದ್ದ ಇದೆಯಂತೆ. ಆಳ ಎಷ್ಟಿದೆ ಅಂದರೆ ಸರಾಸರಿ 7 ಕಿಲೋಮೀಟರ್ ಇದೆಯಂತೆ. 4000 ಕಿಲೋಮೀಟರ್ ಅಂದರೆ ನಮ್ಮ ಕಲ್ಪನೆಗೆ ಬರಲಾರದು. ಮಂಗಳನ ಗ್ರಹ ತಗೊಂಡ್ರೆ ಅವನ ಒಡಲಿನ 4ನೇ 1 ಭಾಗ, ಕಾಲು ಭಾಗದಷ್ಟು ವಿಸ್ತಾರವಾಗಿದೆಯಂತೆ ಕಣಿವೆ. ಇಷ್ಟು ದೊಡ್ಡದಾಗಿರುವ ಕಣಿವೆ ನಮ್ಮ ಸೌರಮಂಡಲದ ಯಾವುದೇ ಗ್ರಹದಲ್ಲಿ ಇಲ್ಲವಂತೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.